ಸೊ ಸರ್ ಆಮೇಲೆ ಇದು ಯಾಕೆ ಖಾತಾ ಬರುತ್ತೆ ಸರ್ ಇದು? ಸರ್ ಇದು ಆಕ್ಚುಲಿ ಖಾತಾ ಬರುತ್ತೆ. ಅಕಸ್ಮಾತ್ ಲೀಗಲ್ ಕ್ಲಿಯರ್ ಆಗಲಿಲ್ಲ, ನೀವೇನು ಕೊಟ್ಟಿದ್ದೀರೋ ಅಮೌಂಟು ರಿಟರ್ನ್ ಆಗುತ್ತೆ, ರಿಫಂಡ್ ಮಾಡ್ಕೊಡಿ. ಆಕ್ಚುಲಿ ಈಗ 3 ಬೋರ್ ಇದೆ. ಓಕೆ. ಸೊ ಇನ್ನೇ ಯಾವುದು ವಾಟರ್ ಪ್ರಾಬ್ಲಮ್ಸ್ ಬರಬಾರ್ದು ಅಂತಾನೆ ಇನ್ನೊಂದು ಎಕ್ಸ್ಟ್ರಾ ಬೋರ್ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಇದೆ. ಓಕೆ. ಅದಾದ್ಮೇಲೆ ದಯಾನಂದ್ ಸಾಗರ್ ಇದೆ. ಸರ್ ಲೋನ್ ಫೆಸಿಲಿಟೀಸ್ ಬಂದು ನಿಮ್ಗೆ ಈಗ ಆಲ್ಮೋಸ್ಟ್ ಎಲ್ಲ ಲೀಡಿಂಗ್ ಬ್ಯಾಂಕ್ಸ್ ಅಲ್ಲೂ ನಮ್ದು ಅಪ್ರೂವಲ್ ಆಗಿದೆ. ಸರ್ ಈಗ 40-60 ಇದೆ, 30-50 ಇದೆ, 30-40 ಇದೆ. ಓಕೆ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಪ್ರಾಪರ್ಟಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಬೆಂಗಳೂರು ನಿಯರ್ ಬೈ ಏನಾದ್ರು ಪ್ರಾಪರ್ಟೀಸ್ ಹುಡುಕ್ತಾ ಇದ್ರೆ ಆರಾಮಾಗಿ ಬರ್ಬೋದು ಇಲ್ಲಿ. ಸೊ ಇದೆಲ್ಲಪ್ಪ ಬರುತ್ತೆ ಅಂದರೆ ನಿಮಗೆ ಬಿಡದಿ ಕಾಡುಮನೆ ಸರ್ಕಲ್ ಇಂದ ಜಸ್ಟ್ 5 ಕಿಲೋಮೀಟರ್ಸ್ ಅಷ್ಟೇ ನಿಮ್ಗೆ ಇರೋದು ಇದು. ಸೊ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ನಿಮಗೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಪ್ರಾಪರ್ಟೀಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಯಾವುದು ಅಂದರೆ ನಿಮಗೆ LTG ಅವರು ಡೆವಲಪ್ಡ್ ಬೈ LTG ಅವರು ಮತ್ತು ಮಾರ್ಕೆಟಿಂಗ್ ಬೈ ನಿಮಗೆ ನವನಿಧಿ ಅವರು ನಿಮಗೆ. ಸೊ ಏನಾದರೂ ಒಂದು ಒಳ್ಳೆ ನಿಯರ್ ಬೈ ಬೆಂಗಳೂರಲ್ಲಿ ಒಂದು ಒಳ್ಳೆ ಪ್ರಾಪರ್ಟೀಸ್ ಹುಡ್ಕೋರಿಗೆ ಒಂದು ಒಳ್ಳೆ ಅಮ್ಯುನಿಟೀಸ್ ಕೂಡ ಇದೆ. ಆಲ್ಮೋಸ್ಟ್ ಲೈಕ್ 75+ ಅಮ್ಯುನಿಟೀಸ್ ಇದೆ ನಿಮಗೆ ಇದರಲ್ಲಿ. 2 ಕ್ಲಬ್ ಹೌಸ್ ಆಗಲಿ, ಮತ್ತು ಒಂದು ಸಪ್ರೇಟಾಗಿ ಮೇಲ್ಗೆ ಮತ್ತು ಫೀಮೇಲ್ಗೆ ಸಪ್ರೇಟ್ ನಿಮಗೆ ಜಿಮ್ ಫೆಸಿಲಿಟೀಸ್ ಆಗಲಿ, ಈ ಥರ ಎಷ್ಟೊಂದು 75+ ಅಮ್ಯುನಿಟೀಸ್ ಕೂಡ ಇದೆ. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಇವಾಗ. ಸೊ ನೀವು ಎಂಟ್ರಿ ಆಗ್ತಿದ್ದಂಗೆ ಆಲ್ಮೋಸ್ಟ್ ಲೈಕ್ 50 ಫೀಟ್ ರೋಡ್ ಕೂಡ ಬರುತ್ತೆ ನಿಮಗೆ. ಸೊ ಆಲ್ಮೋಸ್ಟ್ ಲೈಕ್ 50 ಫೀಟ್ ನೋಡ್ತಾ ಇರ್ಬೋದು, 50 ಫೀಟ್ ರೋಡ್ ಇದೆ. ಸೊ ಆಗಡೆ ನೋಡ್ತಾ ಇದ್ರೆ ನಿಮಗೆ ಕಂಪ್ಲೀಟ್ಲಿ ಕನ್ಸ್ಟ್ರಕ್ಷನ್ ಕೂಡ ರೆಡಿ ಆಗ್ತಿದೆ. ಸೊ ಆಲ್ಮೋಸ್ಟ್ ಲೈಕ್ ಇವಾಗ ಒಂದು 560+ ಸೈಟ್ಸ್ ಇದೆ. ಸೊ ಅದರಲ್ಲಿ ಆಲ್ಮೋಸ್ಟ್ ಲೈಕ್ 300+ ಸೈಟ್ಸ್ ಆಲ್ರೆಡಿ ಸೋಲ್ಡ್ ಆಗಿಬಿಟ್ಟಿದೆ ನಿಮಗೆ. ಸೊ ನಿಮ್ಗೆ ಏನಾದರೂ ಈ ಫೇಸಿಂಗೆಲ್ಲ ಬೇಕು ಅಂದರೆ ಲಿಮಿಟೆಡ್ ಇದೆ ಫೇಸಿಂಗ್ ಎಲ್ಲ. ಸೊ ಎಷ್ಟು ಬೇಗ ಕಾಲ್ ಮಾಡಿ ನೀವು ಸ್ಲಾಟ್ಸ್ನ ಬುಕ್ ಮಾಡ್ಕೊತೀರಾ, ಆರಾಮಾಗಿ ಬೇಗ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಬಿಡದಿ ಕಾಡುಮನೆ ಸರ್ಕಲಿಂದ ಜಸ್ಟ್ 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅಷ್ಟೇ ಇರೋದು. ನಿಮಗೆ ಇನ್ನೂ ಏನೇನಿದೆ ಅಕ್ಕಪಕ್ಕ ಫೆಸಿಲಿಟೀಸ್ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ನಮ್ಮ ಜೊತೆ ಸರ್ ಬರ್ತಾರೆ, ಅವರು ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಇವಾಗ ಅವ್ರಿಗೆ ಆ ಥರ ಡೀಟೇಲ್ಸ್ ತಿಳಿಸ್ಕೊಡೋಣ. ಸೊ ನಮ್ಮ ಜೊತೆ ರೋಹಿತ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಇಂದ್ರಪ್ರಸ್ಥ LTG ಐಶ್ವರ್ಯ ಇಂದ್ರಪ್ರಸ್ಥ, ಅದು ಏನು ಹೇಳ್ತೀರಾ ಸರ್ ನೀವು? ಸರ್ ಇವಾಗ ರೀಸೆಂಟು ನೀವೆಲ್ಲ ಕಡೆ ನೋಡ್ತಾನೆ ಇದ್ದೀರಾ, ಸೈಟ್ಸ್ ಅಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂತ ಹೋಗೋದೇ ಸೈಟ್ಸ್ ಮೇಲೆ ಹೋಗ್ತಾರೆ. ಹೌದೌದು. ಸೊ ನೀವು ಸುಮ್ಮನೆ ಈಗ ಎಲ್ಲ ಕಡೆನೂ ಸೈಟ್ಸ್ ಮಾಡಿದ್ದಾರೆ, ಎಷ್ಟೋ ಕಡೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೌದೌದು, ಖಂಡಿತ ಸರ್. ಏನಾಗ್ತಿದೆ ಅಂದರೆ ಕೆಲವೊಬ್ರು ಇಷ್ಟಕ್ಕೆ ಕೊಟ್ಬಿಡ್ತೀವಿ ಬನ್ನಿ ತಗೊಳ್ಳಿ ಅಂತಾರೆ. ಸೊ ಅದ್ರಲ್ಲಿ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಲ್ಲ. ಮತ್ತು ನಿಮಗೆ ನಾಳೆ ಪ್ರಾಬ್ಲಮ್ಸ್ ಆದರೆ ನೆಕ್ಸ್ಟು ಎಲ್ಲಿ ಫೇಸ್ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತು ಈಗಿನ ಹೆಂಗೆ ನಡೀತಿದೆ ರಿಯಲ್ ಎಸ್ಟೇಟ್ ಅನ್ನೋದು. ಸೊ ನಿಮಗೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ವಿತ್ ಪ್ರತಿಯೊಂದು ಎಲ್ಲ A to Z ಪಿನ್ ಟು ಪಿನ್ ಎಲ್ಲ ಕ್ಲಿಯರೆನ್ಸ್ ಇದೆ. ಯಾವುದ್ರಲ್ಲೂ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋದಿಲ್ಲ ಡಾಕ್ಯುಮೆಂಟ್ಸಲ್ಲಿ. ಸೊ ಸರ್ ಆಮೇಲೆ ಇದು ಯಾಕೆ ಖಾತಾ ಬರುತ್ತೆ ಸರ್ ಇದು? ಸರ್ ಇದು ಆ್ಯಕ್ಚುಲಿ ಖಾತಾ ಬರುತ್ತೆ. ಓಕೆ. ಸೊ ನಿಮಗೆ ಇದು ಬಂದು ಎಲೆಕ್ಟ್ರಾನಿಕ್ ಖಾತಾ ಅಂತ ಬರುತ್ತೆ. 9/11A ಬರುತ್ತೆ ಆ್ಯಕ್ಚುಲಿ. ಸೊ ಖಾತಾ ಬರುತ್ತೆ, ಮತ್ತೆ BMICP ಅಪ್ರೂವ್ಡ್ ಆಗಿರುತ್ತೆ ಇದು. ಓಕೆ. ನಿಮಗೆ ರೇರಾ ರಿಜಿಸ್ಟ್ರು ಬೇರೆ ಇದೆ, ರೇರಾದು ನಂಬರ್ ಬೇರೆ ಕೊಡ್ತೀವಿ ಬೇಕಾದ್ರೆ. ರೇರಾದಲ್ಲಿ ರಿಜಿಸ್ಟರ್ ಇದೆ. ಓಕೆ. ಸೊ ನಿಮಗೆ ಏನೇ ಆದರೂ ನಾಳೆ ಪ್ರಾಬ್ಲಮ್ಸ್ ಆದರೂ ರೇರಾ ಆ್ಯಕ್ಷನ್ ತಗೊಳುತ್ತೆ. ಓಕೆ. ಸೊ ಒಬ್ರು ಕಂಪ್ಲೇಂಟ್ ಮಾಡಿದ್ರು ರೇರಾ ಇಂದ ಆ್ಯಕ್ಷನ್ ಕಂಪ್ಲೇಂಟ್ ತಗೊಂಡ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ. ಓಕೆ. ಸೊ ಈಗ ನಾವು ಮಾಡಿರೋದ್ರಲ್ಲಿ ಈ ತರ ಪ್ರಾಬ್ಲಮ್ ಮಾಡಿದ್ದಾರೆ, ನಮ್ಗೆ ಈ ತರ ಇಷ್ಟು ಅಮ್ಯುನಿಟೀಸ್ ಕೊಟ್ಟಿದೀವಿ. ಸೊ ಅದ್ರಲ್ಲಿ ಒಂದೇ ಅಮ್ಯುನಿಟೀಸ್ ಮಿಸ್ ಆಗಿದೆ, ನೀವು ರೇರಾ ಕಂಪ್ಲೇಂಟ್ ಮಾಡಬಹುದು. ಓಕೆ. ಸೊ ಅದೆಲ್ಲ ರೇರಾದಲ್ಲಿ ಇದಾಗಿರುತ್ತೆ. ಸೊ ಸರ್ ಇವಾಗ ಡಾಕ್ಯುಮೆಂಟೇಶನ್, ಸೊ ನೀವು ಕಂಪ್ಲೀಟ್ಲಿ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಸರ್ ಕೈಗೆ ಅಲ್ವಾ? ಹೆಂಗೆ? ಶೋರ್ ಸರ್, ಕೊಟ್ಟೆ ಕೊಡ್ತೀವಿ. ಸೊ ಅದಕ್ಕೊಂದು ಪ್ರೊಸೀಜರ್ ಇದೆ ಸರ್. ಏನ್ ಸರ್ ಅದು ಹೇಳ್ಬೋದು? ಈಗ ನೀವು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು ಫಸ್ಟ್. ಅದಕ್ಕೆ ಬುಕ್ಕಿಂಗ್ಗೆ 1 lakh ಅಂತ ಇರುತ್ತೆ. ಸೊ 1 lakh ನೀವು ಪೇ ಮಾಡಿಬಿಟ್ಟು ಯಾವ್ದು ಸೈಟ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು 1 lakh ಪೇ ಮಾಡಿ. ಸೊ ಲೀಗಲ್ ನೀವು ತಗೋಬಹುದು ಡಾಕ್ಯುಮೆಂಟ್ಸ್, ನಾವು ಲೀಗಲ್ ಕೊಡ್ತೀವಿ, ಪ್ಲಸ್ ಸರ್ವೆ ನಂಬರ್ ಡಾಕ್ಯುಮೆಂಟ್ಸ್, ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ ನೀವು ಅದೆರಡು ಲೀಗಲ್ ಕ್ಲಿಯರ್ ಮಾಡ್ಕೊಳಕ್ 1 week ಟೈಮ್ ಇರುತ್ತೆ. ಸೊ ಅಕಸ್ಮಾತ್ ಲೀಗಲ್ ಕ್ಲಿಯರ್ ಆಗ್ಲಿಲ್ಲ, ನೀವೇನ್ ಕೊಟ್ಟಿದ್ದೀರೋ ಅಮೌಂಟ್ ರಿಟರ್ನ್ ಆಗುತ್ತೆ, ರಿಫಂಡ್ ಮಾಡ್ಕೊಡ್ತೀವಿ. ಓಕೆ. ಓಕೆ. ನೋಡಿ ನೀವು ನಿಮಗೆ ಕಂಪ್ಲೀಟ್ಲಿ ಇಷ್ಟೊಂದು ಆಲ್ಮೋಸ್ಟ್ ಲೈಕ್ 300+ ಸೈಟ್ಸ್ ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಸೇಲ್ ಆಗಿದೆ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಲೀಗಲ್ ಆಗಿರುತ್ತೆ ಅಂತ. ಕಂಪ್ಲೀಟ್ಲಿ ಫುಲ್ ಎಲ್ಲ ಲೀಗಲ್ ಮಾಡಿ ಚೆಕ್ ಮಾಡಿ. ಹಾಗೆ ನಿಮ್ಗೆ ಇಲ್ಲಿ ತಗೊಂಡಿರೋರು ಅಷ್ಟೇ ತುಂಬಾ ಜನ ಔಟ್ಸೈಡ್ ಸಾಫ್ಟ್ವೇರ್ಸ್ ಬಂದು ಇಲ್ಲಿ ತಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಸೊ ಆ ಥರ ಯಾರ್ದು ಇವತ್ತಿನವರೆಗೂ ಇಶ್ಯೂ ಬಂದಿಲ್ಲ, ಡಾಕ್ಯುಮೆಂಟ್ಸ್ ಯಾವುದೇ ಇಶ್ಯೂ ಬಂದಿಲ್ಲ. ಸೊ ನೀವು ಅದೇ ಬನ್ನಿ ನೋಡಿ. ಓಕೆ. ಕ್ಲಿಯರ್ ಲೀಗಲ್ ಕ್ಲಿಯರ್ ಇದ್ರೆ ಮಾತ್ರ ನೀವು ಇದು ಮಾಡಿ ಅಂತಾನೆ ಹೇಳ್ತೀವಿ. ಓಕೆ. ನೋಡಿ ಅವರು ಕೂಡ ನಿಮ್ಗೆ ಅದನ್ನ ಸಜೆಸ್ಟ್ ಮಾಡಿದ್ರು, ಲೀಗಲಿ ಕಂಪ್ಲೀಟ್ ಇದ್ರೆ ನೀವು ಆರಾಮಾಗಿ ಮುಂದೆ ಪ್ರೊಸೀಡ್ ಮಾಡ್ಬೋದು. ಸರ್ ಇನ್ನೊಂದೇನಂದ್ರೆ ಅಬ್ಸರ್ವ್ ಮಾಡಿದೆ ಸರ್. ಹಾಂ ಸರ್. ಸೊ ಏನಂದ್ರೆ ನಿಮಗೆ ಕಂಪ್ಲೀಟ್ಲಿ ಮೇಲೆ ನೋಡಿದ್ರೆ ಕಂಪ್ಲೀಟ್ಲಿ ಯಾವುದು ಕೂಡ ವೈರಿಂಗ್ ಇಲ್ಲ ಸರ್.
ಸೊ ಹೆಂಗೆ ಸರ್ ಇವಾಗ ಎಲೆಕ್ಟ್ರಿಸಿಟಿ ಬೇಕಂದ್ರೆ ಹೆಂಗೆ ಏನು ಸಪ್ರೇಟ್ ಆಗಿ ಪ್ರತಿಯೊಂದು ಇಲ್ಲ ಸರ್, ಪ್ರತಿಯೊಂದು ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಇದೆ ನಿಮಗೆ. ಓಕೆ ಓಕೆ. ಸೊ ನೀವು ಇಲ್ಲೇ ನೋಡ್ಬೋದು ಸ್ಟ್ರೀಟ್ ಲೈಟ್ಸ್. ಸೊ ಪ್ರತಿಯೊಂದು ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗಿದೆ ನಿಮಗೆ. ಸ್ಯಾನಿಟರಿಯಿಂದ ಹಿಡಿದು ವಾಟರ್ ಲೈನು ಪ್ರತಿಯೊಂದು ಅಂಡರ್ಗ್ರೌಂಡ್ ಕೇಬಲಿಂಗ್ ಇದೆ. ಓಕೆ, ಕಂಪ್ಲೀಟ್ ನೋಡೋಣ ಸರ್ ಹೆಂಗೆ ಸ್ಯಾನಿಟರಿ ಹೆಂಗಾಗಿದೆ ಅಥವಾ. ಶೋರ್ ಸರ್, ಶೋರ್ ನೋಡಿ. ಓಕೆ ಸರ್, ಎಲೆಕ್ಟ್ರಿಸಿಟಿನ ಹೇಳ್ಬಿಟ್ರಿ. ಸೊ ಮೇನ್ ಬೇಕಾಗಿರೋದು ಸೋರ್ಸ್ ಅಂದ್ರೆ ವಾಟರ್ ಸೋರ್ಸ್. ಹೌದು ಸರ್. ಸೊ ನೀರೆಲ್ಲ ಹೆಂಗೆ ಸರ್ ಇದು? ಸರ್ ನೀರು ಬಂದು ನಿಮಗೆ ಆ್ಯಕ್ಚುಲಿ ಬೋರ್ವೆಲ್ ಇದೆ, ಇದು ಬೋರ್ ವಾಟರು. 3 ಬೋರ್ ಆ್ಯಕ್ಚುಲಿ ಈಗ ಇದೆ ಲೇಔಟಲ್ಲಿ, 3 ಬೋರ್ ಆ್ಯಕ್ಚುಲಿ ಇದೆ. ಸೊ ಅಲ್ಲೇನು ಟ್ಯಾಂಕ್ ಕಾಣ್ತಿದೆ ನಿಮಗೆ. ಸೊ ಆ ಟ್ಯಾಂಕ್ ಬಂದು 5 lakhs ಲೀಟರ್ ಕೆಪಾಸಿಟಿ ಇದೆ. ಸೇಮ್ ಸಂಪು ಅಷ್ಟೇ ಲೀಟರ್ಸ್ ಇದೆ. ಸೊ ನಿಮ್ಗೆ ನೀರ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ. ಸೊ ನೆಸೆಸಿಟಿ ಬೋರ್ ಹಾಕಿಸ್ಕೊತೀನಿ ಅನ್ನೋ ನೆಸೆಸಿಟಿನೂ ಈಗಿಲ್ಲ ಸದ್ಯಕ್ಕೆ. ಬೇಕಾದ್ರೆ ನೀವೇ ನೋಡ್ಬೋದು ಇಲ್ಲಿ ಆಲ್ರೆಡಿ ನಿಮಗೆ ವಾಟರ್ ಕೂಡ ವಾಟರ್ದೆಲ್ಲ. ಓಕೆ, ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ವಾಟರ್ ಕೂಡ ಯೂಸ್ ಮಾಡ್ತಿದ್ದಾರೆ. ಸೊ ಇವಾಗ ವಾಟರ್ ಆಯ್ತು ಸರ್, ಮೇನ್ ಏನಂದ್ರೆ ಸ್ಯಾನಿಟರಿ ಎಲ್ಲ ಕೇಳ್ತಾರೆ ಸರ್. ಸ್ಯಾನಿಟರಿ ಕಂಪ್ಲೀಟ್ ಎಲ್ಲಾನು ಅಂಡರ್ಗ್ರೌಂಡೇ ಇದೆ ನೋಡಿ, ಎಲ್ಲ ರೆಡಿ ಆಗಿದೆ. ಓಕೆ, ಸೊ ನೋಡ್ತಾ ಇರ್ಬೋದು ಸ್ಯಾನಿಟರಿ ಕೂಡ ಆಗಿದೆ ನಿಮಗೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಅಂಡರ್ಗ್ರೌಂಡ್ ಆಗಿದೆಲ್ಲ ಸರ್? ಎಲ್ಲ ಅಂಡರ್ಗ್ರೌಂಡ್ ಸರ್. ಸೊ ಪಕ್ಕದಲ್ಲಿ ಒಂದು ಯಾವುದೋ ಮನೆ ಕೂಡ ರೆಡಿ ಆಗ್ತಿದೆ. ಹಾಂ ಸರ್, ಹೌದು. ಓಕೆ, ಕಸ್ಟಮರ್ ಆಲ್ರೆಡಿ ಪೇ ಮಾಡಿ ಹೌದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಹೌದು ಹೌದು. ಸೊ ಸರ್ ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಇವಾಗ ನನಗೆ ಸೈಟ್ ತೊಗೊಂಡಿದ್ದೀನಿ, ಸೊ ಕನ್ಸ್ಟ್ರಕ್ಷನ್ಗೆ ಬೇರೆ ಹುಡ್ಕೋದು ಬೇಡ ನನಗೆ. ಸೊ ನೀವೇ ಆ ಥರ ಏನಾದ್ರು ಫೆಸಿಲಿಟೀಸ್ ಕೊಡ್ತೀರಾ ಸರ್? ನಾವೇ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸರ್? ಖಂಡಿತ ನಾವು ಮಾಡ್ಕೊಡ್ತೀವಿ ಸರ್. ಓಕೆ, ಅದು ಬೇಕಾದ್ರೆ ನಾವು ರೆಫರ್ ಮಾಡ್ತೀವಿ. ಅವ್ರು ಏನಾದ್ರು ನೀವೇ ಮಾಡಿಸ್ಕೊಡಿ ಅಂದರೆ ನಾವು ಖಂಡಿತ ರೆಫರ್ ಮಾಡ್ಕೊಡ್ತೀವಿ. ಓಕೆ, ನೋಡಿ ಅದು ಕೂಡ ನಿಮಗೆ ಫೆಸಿಲಿಟೀಸ್ ಇರುತ್ತೆ. ಸೊ ಅವರೇ ಬೇಕಾದ್ರೆ ನಿಮಗೆ ರೆಫರ್ ಮಾಡ್ಕೊಡ್ತಾರೆ. ನೀವು ಕೂಡ ನೋಡಿ ಆಲ್ಮೋಸ್ಟ್ ಲೈಕ್ ಒಂದು ಅಲ್ಲೊಂದು 2 ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಆಲ್ರೆಡಿ ನಡೀತಾ ಇದೆ. ಸೊ ನೀವು ಬಂದ್ಬಿಟ್ರೆ ಅಂದರೆ ಇವಾಗ ರೆಡಿ ಟು ಅಂದ್ರೆ ಪರ್ಚೇಸ್ ಮಾಡಿ. ಹೌದು. ಈಗ ಸರ್ ಇನ್ನೊಂದು ಸದ್ಯಕ್ಕೆ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಈಗ 60-40 ಅಂತ ನಡೆಯುತ್ತೆ. ಸೊ ಈಗ 40% ರಿಲೀಸ್ ಇದೆ. 60% ಬಂದು ನಿಮಗೆ ಅದೇ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ರಿಜಿಸ್ಟರ್ ಮಾಡ್ತೀವಿ. ಸೊ ರಿಜಿಸ್ಟ್ರೇಷನ್ಗೂ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ನಮ್ಮ ಹತ್ರ ಸೈಟ್ ಇದೆ. ಪ್ಲಸ್ ಈಗ ಬುಕ್ಕಿಂಗ್ ಮಾಡ್ಕೊಂಡು ನೀವು ಇನ್ನೊಂದು 2 months ಆದ್ಮೇಲೆ ರಿಜಿಸ್ಟರ್ ಕೂಡ ಮಾಡ್ಕೋಬಹುದು. ಸೊ ಅದಕ್ಕೇನು ಪೇ ಮಾಡೋದಿರಲ್ಲ, 1 lakh ಪೇ ಮಾಡಿರ್ತೀರ. ಲೀಗಲ್ ಎಲ್ಲ ಓಕೆ ಆದಮೇಲೆ ಇಷ್ಟು % ಅಡ್ವಾನ್ಸ್ ಅಂತ ಮಾಡಿಬಿಟ್ಟು 25% ಅಡ್ವಾನ್ಸ್ ಇರುತ್ತೆ. ಸೊ ನಿಮ್ಗೆ ಅಗ್ರಿಮೆಂಟ್ ಮಾಡಿಕೊಡ್ತೀವಿ. ಸೊ ಅದೆಲ್ಲ ಆದಮೇಲೆ ನೀವು ನೆಕ್ಸ್ಟ್ ರಿಜಿಸ್ಟ್ರ್ ಟೈಮ್ಗೆ ನೀವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೋದು ರಿಜಿಸ್ಟರ್. ಓಕೆ ಓಕೆ, ನೋಡಿ ಅದು ಕೂಡ ನಿಮಗೆ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಲೈಕ್ ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆನೇ ಲೈಕ್ ಸ್ಟಾರ್ಟ್ ಮಾಡ್ಕೊಬೋದು. ಲೈಕ್ ಈಗ ರಿಜಿಸ್ಟ್ರೇ ಈಗ ಯಾವುದು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಸೊ ನೀವು ರಿಜಿಸ್ಟರ್ ಮಾಡ್ಕೊಂಡು ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಇನ್ನೊಂದು ನಿಮ್ಗೆ ಪ್ರೂಫ್ ಬೇಕಂದ್ರೆ ಅಲ್ಲಿ ಈಗ ರೆಡಿ ಮಾಡ್ತಿದ್ದಾರೆ ಇನ್ನೊಬ್ರು. ಸೊ ಅವರು ಈಗ ರಿಜಿಸ್ಟರ್ ಆಗಿರೋರೆ. ಸೊ ಅವ್ರು ಕನ್ಸ್ಟ್ರಕ್ಷನ್ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡಿ ಆಲ್ರೆಡಿ ಕನ್ಸ್ಟ್ರಕ್ಷನ್ಸ್ ಆಲ್ರೆಡಿ 2 ನಡೀತಿದೆ. ಆಲ್ರೆಡಿ ಇವಾಗ ಒಂದು ಪಾಯ ಆಗ್ತಿದ್ದಾರೆ ಅಲ್ಲಿ. ಸೊ ಅದು ಆಲ್ರೆಡಿ ಇನ್ನೇನು ಕನ್ಸ್ಟ್ರಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬೇಗ ಬಂದರೆ ನೀವು ಕೂಡ ಸೈಟ್ ತಗೊಂಡು ಆರಾಮಾಗಿ ನೀವು ಕೂಡ ಕನ್ಸ್ಟ್ರಕ್ಷನ್ಸ್ನ ಸ್ಟಾರ್ಟ್ ಮಾಡ್ಬೋದು. ಸರ್ ಇದೇನು ಸರ್ ಇದಕ್ಕೆ ಇಷ್ಟಿಗೆ ಮಾತ್ರ ಏನಾದ್ರು ಫೆನ್ಸಿಂಗ್ ಮಾಡಿ ಇಟ್ಟಿದ್ರೆ ಏನಕ್ಕೆ ಸರ್ ಇದು? ಸರ್ ಇದು ಆ್ಯಕ್ಚುಲಿ ಬಂದು CA ಜಾಗ. ಇದು ಟೋಟಲ್ಲು 3.5 acres ಲ್ಯಾಂಡ್ ಇದು. ಅದು ಕಂಪ್ಲೀಟ್ಲಿ ಏಂತಕ್ಕೆ ಅಂದರೆ ಯಾವುದೇ ಲೇಔಟ್ ಮಾಡೋದಾದ್ರು CAಗೆ ಅಂದ್ಬಿಟ್ಟು ಬಿಟ್ಟು ಕೊಡಬೇಕಾಗುತ್ತೆ ಈ ಅಪ್ರೂವಲ್ಸ್ ಲೇಔಟಲ್ಲಿ. ಸೊ ಇದು ನಾವು ಏಂತಕ್ಕೆ ಬಿಟ್ಟು ಕೊಡ್ತೀವಿ ಅಂದರೆ, ಇದು ಗೌರ್ಮೆಂಟಿಗೆ ರಿಜಿಸ್ಟರ್ ಆಗುತ್ತೆ ಸರ್ ಕಂಪ್ಲೀಟು. ನೆಕ್ಸ್ಟ್ ಏನಾದ್ರು ಸೊ ಇಲ್ಲಿ ಲೇಔಟ್ ಅಲ್ಲಿ ಇರೋರು ಟೆಂಡರ್ ಕೂಗ್ತಾರೆ ಗೌರ್ಮೆಂಟ್ ಇಂದ. ಸೊ ಅವ್ರು ಏನಾದ್ರು ಪರ್ಚೇಸ್ ಮಾಡಿ ಇಲ್ಲಿ ಏನ್ ಬೇಕು, ಸೊ ಟೆಂಪಲ್ಸ್ ಆಗಿರ್ಬೋದು, ಇಲ್ಲಿ ಫೆಸಿಲಿಟೀಸ್ ಪ್ರತಿಯೊಂದು ಇಲ್ಲಿ ಲೇಔಟ್ ಸಂಬಂಧಪಟ್ಟಿದ್ದ ಫೆಸಿಲಿಟೀಸ್ ಏನೇನು ಬೇಕು, ಸೊ ಅದು ಏನೇ ಇದ್ರೂ ನೀವು ಇದು ಮಾಡಿಕೊಂಡು ಗೌರ್ಮೆಂಟಲ್ಲಿ ನೀವು ಇದು ಮಾಡ್ಕೊಂಡು ಇಲ್ಲಿ ನಿಮ್ಗೆ ಏನು ಬೇಕೋ ಅದನ್ನ ನೀವು ಇದು ಮಾಡಿಸ್ಕೋಬೋದು ಗೌರ್ಮೆಂಟ್ ಇಲ್ಲ. ಸೊ ಅದಕ್ಕೋಸ್ಕರ CA ಅಂತ ಹೇಳೋದು, ಸಿವಿಕ್ ಅಮ್ಯುನಿಟೀಸ್ ಅಂತ ಬರುತ್ತೆ. ಸೊ ನಿಮ್ಗೆ ಏನೇ ಅಮ್ಯುನಿಟೀಸ್ ಬೇಕು ಅಂದರೆ ಇವಾಗ ಫ್ಯೂಚರಲ್ಲಿ ಒಂದು ಟೆಂಪಲ್ಸ್ ಆಗಲಿ ಅಥವಾ ಏನಾದ್ರು ಹಾಸ್ಪಿಟಲ್ಸ್ ಏನಾದ್ರು ಬೇಕು ಅಂದರೆ ಆರಾಮಾಗಿ ನೀವು ಇಲ್ಲೇ ಇರುತ್ತೆ. CA ಆರಾಮಾಗಿ ಇಲ್ಲೇ ಮಾಡಿಸ್ಕೊಬೋದು. ಓಕೆ ಸರ್. ಸೊ ಇದೇನು ಸರ್ ಸಪ್ರೇಟ್ ಒಂದು 50 feet ರೋಡ್ ಇದೆ ಸರ್? ಸರ್ ಇದು ಬಂದು ನಿಮಗೆ ಎಲ್ಲ 40-60 ವಿಲ್ಲಾ, ನಾವು ವಿಲ್ಲಾ ಪ್ಲೇಸ್ ಮಾಡಿದ್ರೆ ತಗೋತೀವಿ, ವಿಲ್ಲಾ ಕಟ್ಟಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇರ್ತಾರಲ್ಲ. ಸೊ ಅವ್ರಿಗೆ ಇದು ಸೂಟೇಬಲ್ ಜಾಗ ಹೇಳ್ಬೇಕಂದ್ರೆ, ಸೊ ಏಂತಕ್ಕೆ ಅಂದ್ರೆ ಇದು ಕಮರ್ಷಿಯಲ್ ಆಗುತ್ತೆ ನಿಮಗೆ. ಸೊ 40-60 ಇದೆಲ್ಲ ಲೈನು 40-60 ಇನ್ನೇನು ನೋಡ್ತಿದ್ದೀರಲ್ಲ ಲೈನು ಪೂರ್ತಿ ಇದು 40-60 ಬರುತ್ತೆ. ಸೊ ಇಲ್ಲಿ ನೀವು ಕಮರ್ಷಿಯಲ್ ಮಾಡ್ಕೊಂಡ್ರೆ ಸ್ಪೇಷಿಯಸ್ ಆಗಿದೆ ಜಾಗ. ಸೊ ರೋಡ್ ನೋಡಿ ಎಷ್ಟು ವೈಡ್ ಇದೆ ಅಂತ ನೀವೇ ನೋಡ್ತಿದ್ದೀರಾ. ಅದು ಫ್ರಂಟ್ ಲೈನ್ ಬಿಟ್ರೆ ಬರೋದು ಇದೊಂದೇ ಲೈನು. ಸೊ 40-60 ಏನಿದೆ ಇಲ್ಲೆಲ್ಲ ಎಲ್ಲದಕ್ಕೂ 50 feet ರೋಡ್ ಹೋಗಿ.
ಸೊ ಸರ್ ಇದಕ್ಕೆ ಕೆಲವೊಬ್ರು ಅಮ್ಯುನಿಟೀಸ್ ಕೇಳ್ತಾರೆ ಸರ್, ಏನಂದರೆ ಲೈಕ್ ವಾಟರ್ ಕನೆಕ್ಷನ್ ಆಗಲಿ ಅಥವಾ ಸ್ಯಾನಿಟರಿ ಕನೆಕ್ಷನ್ಸು, ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸು, ಹೆಂಗೆ ಸರ್ ಇದಕ್ಕೆಲ್ಲ? ಸರ್ ಇದಕ್ಕೂ ಸೇಮ್. ಅಲ್ಲಿ ಏನು ನೋಡಿದ್ರಿ ಎಲ್ಲ ಎಲ್ಲಾನು ರೆಡಿ ಇದೆ ಆಲ್ಮೋಸ್ಟ್. ಅಲ್ಲೆಲ್ಲ ಈಗ ಸೊ ನೋಡ್ಬೋದು ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗಿದೆ. ಓಕೆ ನೋಡಿ, ವಾಟರ್ ಕನೆಕ್ಷನು ಪಕ್ಕದಲ್ಲಿ ನಿಮಗೆ ಸ್ಯಾನಿಟರಿ ಕನೆಕ್ಷನು ಆಲ್ರೆಡಿ ಕಂಪ್ಲೀಟ್ಲಿ ಆಗ್ತಿದೆ. ಸೊ ಏನು ನಡೀತಾ ಇದೆಯಲ್ಲ ಸರ್ ವರ್ಕು? ಸರ್ ಅದು ಬೋರ್ ತೆಗಿಸ್ತಿರೋದು. ಇದು ಆಕ್ಚುಲಿ ಈಗ 3 ಬೋರ್ ಇದೆ. ಓಕೆ. ಸೊ ಇನ್ನೇ ಯಾವುದು ವಾಟರ್ ಪ್ರಾಬ್ಲಮ್ಸ್ ಬರಬಾರ್ದು ಅಂತಾನೆ ಇನ್ನೊಂದು ಎಕ್ಸ್ಟ್ರಾ ಬೋರ್ ತೆಗಿತಿದ್ದಾರೆ. ಸೊ ನೋಡಿ, ಎಕ್ಸ್ಟ್ರಾ ವಾಟರ್ ಪ್ರಾಬ್ಲಮ್ ಬರ್ಬಾರ್ದು ಬಟ್ ಎಕ್ಸ್ಟ್ರಾ ಬೋರ್ ಕೂಡ ತೆಗಿಸ್ತಾ ಇದ್ದಾರೆ. ಸೊ ಇಷ್ಟೊಂದು ಅಮ್ಯುನಿಟೀಸ್ ಇದೆ. ಸೊ ಅದ್ರಲ್ಲಿ ಪ್ಲಸ್ ಏನಂದರೆ ನಿಮಗೆ 75+ ಅಮ್ಯುನಿಟೀಸ್ ಕೂಡ ಅವೈಲೇಬಲ್ ಇರುತ್ತೆ ಈ ಒಂದು ಪ್ರಾಪರ್ಟೀಸಲ್ಲಿ. ಸೊ ಏನಾದರೂ ಹುಡುಕ್ತಾ ಇದ್ರೆ ನೋಡಿ, ಡಿಸ್ಪ್ಲೇ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೇಗ. ಸೊ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಹಾಗೆ ಸರ್ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ಆ ರೋಡ್ ಕಂಪೇರ್ ಮಾಡಿದ್ರೆ ವಿಲ್ಲಾ ರೋಡ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದಿದೆ ಸರ್. ಸೊ ಇದಕ್ಕೆ ಏನಕ್ಕೆ ಅಂತ ಸರ್? ಸರ್ ಇದು ಆ್ಯಕ್ಚುಲಿ ಬಂದು ಮೇನ್ ರೋಡ್ ಯಾವುದೇ ಲೇಔಟಲ್ಲಿ 50 ಫೀಟ್ ರೋಡ್ಸ್ ಇರುತ್ತೆ. ಸೈಡ್ ರೋಡ್ಸ್ ಕಮ್ಮಿನೇ ಬರುತ್ತೆ. ಹೌದೌದು. ಸೊ BMICP ಅಪ್ರೂವಲಲ್ಲಿ ಏನಾಗುತ್ತೆ ನಿಮಗೆ 33 ಫೀಟ್ ಬರುತ್ತೆ ಟೋಟಲ್. ಓಕೆ, ಇದೇ ವೈಡ್ ಆಗಿದೆ. ಹೌದು, ಇನ್ನೆಲ್ಲ ಕಡೆ 30 ಫೀಟ್ ಬರುತ್ತೆ ನಿಮ್ಗೆ ನೋಡೋದಂಗೆ. ಸೊ ಇದು ಬಂದು 33 ಫೀಟ್ ಇರೋದ್ರಿಂದ ನಿಮ್ಗೆ ಇದು ವೈಡ್ ಬರುತ್ತೆ. ಹಾಗೆ ಫುಟ್ಪಾತ್ ಬರುತ್ತೆ ಎಕ್ಸ್ಟ್ರಾ. ಓಕೆ. ಸೊ ನೋಡಿ, ಅದರಲ್ಲಿ ನಿಮ್ಮ ಜೊತೆಗೆ ಫುಟ್ಪಾತ್ ಕೂಡ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ 2 ಕಡೆ ನಿಮಗೆ ಫುಟ್ಪಾತ್ ಬರುತ್ತೆ. ಸೊ ಸರ್ ಇಷ್ಟೊಂದೆಲ್ಲ ಇದೆ ಸರ್. ಓಕೆ ಫೈನ್. ನನಗೆ ಇವಾಗ ಕ್ಲಬ್ ಹೌಸ್ ಏನೋ ಬರುತ್ತೆ ಅಂತ ಹೇಳಿದ್ರೆ, ಸೊ ಕ್ಲಬ್ ಹೌಸ್ ಎಲ್ಲಿ ಬರುತ್ತೆ ಸರ್ ಅದು? ಸರ್ ಕ್ಲಬ್ ಹೌಸು ಬಂದು ಇವಾಗ ಏಂತಕ್ಕೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಲೇಔಟಲ್ಲಿ ಏಂತಕ್ಕೆ ಕಾಣಿಸ್ತಾ ಇಲ್ಲ ಅಂದರೆ, ಸೊ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕ್ಲಬ್ ಹೌಸ್ ಲಾಸ್ಟಲ್ಲಿ ಸ್ಟಾರ್ಟ್ ಮಾಡೋದು. ಅದು ಆ್ಯಕ್ಚುಲಿ ನಿಮಗೆ ಕ್ಲಬ್ ಹೌಸ್ದು ನಾವು ಅಗ್ರಿಮೆಂಟಲ್ಲೂ ಮೆನ್ಷನ್ ಮಾಡಿರ್ತೀವಿ 2025 ಇಂದ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಬ್ ಹೌಸ್ಗೆ ಅಂತಾನೆ ಜಾಗ ಬಿಟ್ಟಿದ್ದೀವಿ. ಸೊ ನೀವು ಅಲ್ಲಿ ಏನು ಇದು ನೋಡ್ತಾ ಇದ್ದೀರಾ ಟ್ರೀಸು, ಆ ಮರ ಕಾಣ್ತಿದೆಯಲ್ಲ, ಆ ಸರೌಂಡಿಂಗ್ ಪೂರ್ತಿ ಕ್ಲಬ್ ಹೌಸ್ ಇರೋದು. ಸೊ ಅದು ಬ್ಯಾಕ್ ಸೈಡ್ ಎಲ್ಲ ಪಾರ್ಕೆ ಬರುತ್ತೆ ನಿಮ್ಗೆ. ಅದ್ರ ಪಕ್ಕದಲ್ಲೂ ವಿಲ್ಲಾ ಪ್ಲಾಟ್ಸ್ ಇದೆ. ಸೊ ನೀವು ಎಲ್ಲೇ ನೋಡಿದ್ರು ನಿಮ್ಗೆ ಅಮ್ಯುನಿಟೀಸ್ಗೆ ಯಾವುದೇ ಕೊರತೆ ಇರಲ್ಲ. ಪ್ರತಿಯೊಂದು ಅಮ್ಯುನಿಟೀಸ್ ಕೊರತೆ ಇರಲ್ಲ ಅಂದರೆ ಓಕೆ ಸರ್. ಸೊ ಇವಾಗ ಕಸ್ಟಮರ್ಸ್ ಮೇನ್ ಬೇಕಂದ್ರೆ ನಿಯರ್ ಬೈ ಕಾಲೇಜಸ್ ಅಥವಾ ಸ್ಕೂಲ್ಸ್ ಎಲ್ಲ ಮೇನ್ ನೋಡ್ತಾರೆ ಸರ್. ಸೊ ಇಲ್ಲಿ ನಿಯರ್ ಬೈ ಕಾಲೇಜಸ್ ಎಲ್ಲ ಅಥವಾ ಸ್ಕೂಲ್ಸ್ ಎಲ್ಲ ಯಾವ್ದಾದ್ರು ಇದೆ ಅಂತ ನನಗೆ ಹೇಳ್ತೀರಾ ಸರ್? ಸರ್ ನೀವು ಎಜುಕೇಶನ್ ಸೆಂಟರ್ಸ್ ನೋಡೋದಾದ್ರೆ ಇಲ್ಲಿ ಗುರುಕುಲ ಇದೆ ಆನ್ ದಿ ವೇ ಬರ್ತಾ. ಸೊ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಇದೆ. ಓಕೆ. ಅದಾದ್ಮೇಲೆ ದಯಾನಂದ್ ಸಾಗರ್ ಇದೆ. ಓಕೆ. ಎಡಿಫೈ ಸ್ಕೂಲ್ ಇದೆ. ಓಕೆ. ಸೊ ಈ ಥರ ಸರೌಂಡಿಂಗಲ್ಲೇ ತುಂಬ ಎಜುಕೇಶನ್ ಸೆಂಟರ್ಸ್ ಇದೆ. ಓಕೆ. ಸೊ ಹಾಗೆ ಒಂದು ಏನು ಲೈಕ್ ಇವಾಗ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆಲ್ಲ ಕೇಳ್ತಾರೆ ಸರ್, ಏನೇನಿದೆ ಸರ್ ಎಂಟರ್ಟೈನ್ಮೆಂಟ್ ಪರ್ಪಸ್? ಸರ್ ನೀವು ನೋಡಿದಂಗೆ ವಂಡ್ರಲಾ ಬಿಡದಿಗೆ ಫೇಮಸ್ ನಿಮ್ಗೆ ವಂಡ್ರಲಾ ಒಂದಿದೆ. ಸೊ ರೆಸಾರ್ಟ್ ಏನಾರು ಬೋರ್ ಆದ್ರೆ ಕನ್ಪುರ್ ರೋಡ್ ಸೈಡ್ ಇಲ್ಲೇ ನಿಮ್ ನಿಯರ್ ಬೈ ಕನ್ಪುರ್ ರೋಡ್ ನಿಯರ್ ಬೈ. ಸೊ ರೆಸಾರ್ಟ್ಸ್ ತುಂಬಾ ಇದೆ. ಸೊ ಇನೋವೇಟಿವ್ ಫಿಲಮ್ ಸಿಟಿ ಇದೆ. ಸರೌಂಡಿಂಗ್ ತುಂಬಾ ನಿಮ್ಗೆ ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಂತಾನೆ ತುಂಬಾ ಸರೌಂಡಿಂಗ್ಸ್ ಅಲ್ಲಿ ತುಂಬಾ ಸಿಗ್ತಿದೆ. ಓಕೆ ನೋಡಿ, ಎಂಟರ್ಟೈನ್ಮೆಂಟ್ಗೆ ಏನೋ ಹುಡುಕ್ತಾರೆ ನಿಮಗೆ ವಂಡರ್ಲಾ ಇದೆ ನಿಯರ್ ಬೈ. ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ 15 ಕಿಲೋಮೀಟರ್ಸ್ ಅಷ್ಟೇ ವಂಡರ್ಲಾ. ಅಷ್ಟು ಇಲ್ಲ ಅನ್ಕೋತೀನಿ. 15 ಕಿಲೋಮೀಟರ್ಸ್ ಒಳಗಡೆ ವಂಡರ್ಲಾ ಇದೆ. ನಿಮಗೆ ಒಂದು 5 ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಇನೋವೇಟಿವ್ ಫಿಲ್ಮ್ ಸಿಟಿ ಸಿಕ್ಬಿಡುತ್ತೆ. 3 to 5 ಕಿಲೋಮೀಟರ್ಸ್ ಇದಾವೆ. ರೆಸಾರ್ಟ್ ಈಗಲ್ಟನ್ ರೆಸಾರ್ಟ್ ಏನೋ ಈಗಲ್ಟನ್ ರೆಸಾರ್ಟ್ ಇಲ್ಲ ನಿಮಗೆ 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಆಗುತ್ತೆ. ಓಕೆ ನೋಡಿ, ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಸೊ ಸರ್ ಆಮೇಲೆ ಇವಾಗ ಹಾಸ್ಪಿಟಲ್ಸ್ ಅಂತ ಎಲ್ಲ ಕೇಳ್ತಾರೆ ಸರ್. ಹಾಸ್ಪಿಟಲ್ಸ್ ನಿಯರ್ ಬೈ ಯಾವ್ದಿದೆ ಸರ್? ಸರ್ ರಾಜರಾಜೇಶ್ವರಿ ಹಾಸ್ಪಿಟಲ್ ಇದೆ ನಿಯರ್ ಬೈ. ಓಕೆ ನೋಡಿ, ರಾಜರಾಜೇಶ್ವರಿ ಹಾಸ್ಪಿಟಲ್ಸ್ ಕೂಡ ನಿಮಗೆ ನಿಯರ್ ಬೈ ಇದೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಇರುತ್ತೆ. ಸೊ ಇದು ಬಿಟ್ಟರೆ ಏನೇನು ಸಿಗ್ಬೋದು ಸರ್ ಅಮ್ಯುನಿಟೀಸ್ ಅಲ್ಲಿ ಲೈಕ್ ಫೆಸಿಲಿಟೀಸ್ ಎಲ್ಲ ನೋಡೋದಾದ್ರೆ? ಸರ್ ನಿಮಗೆ ವರ್ಕ್ ಪ್ಲೇಸ್ ನೋಡೋಕೋರೆ ಬಿಡದಿ ಬಾಷ್ ಇಂಡಸ್ಟ್ರೀಸ್ ಇದೆ. ಓಕೆ. ಸೊ ಇಲ್ಲಿ ಬಂದು ನಿಮಗೆ ಲಾಕ್ಸ್ ಟು ಪೀಪಲ್ಸ್ ವರ್ಕ್ ಮಾಡ್ತಿದ್ದಾರೆ. ಬಿಡದಿದೆ, ಟೊಯೋಟಾ ಇದೆ. ಹೌದು. ಸೊ ವರ್ಕ್ ಪ್ಲೇಸ್ಗೂ ಯಾವುದಿಲ್ಲ. ಹಾಗೆ ಇನ್ನೊಂದು ನಿಮಗೆ ಈಗ ರೀಸೆಂಟಾಗಿ ಒಂದು ಅನೌನ್ಸ್ ಆಗಿದೆ, DKC ಅವರು 10,000 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಮಾರ್ಟ್ ಬೆಂಗಳೂರು ಅಂತ ಮಾಡ್ತಿದ್ದಾರೆ. ಸೊ ಅದು ಬಂತು ಅಂದ್ರೆ ಇಲ್ಲಿ IT ಹಬ್ಸ್ ಎಲ್ಲ ಮುಂದೆ ಫ್ಯೂಚರ್ ಪ್ಲಾನಿಂಗ್ಸ್ ಇದೆ. ನೆಕ್ಸ್ಟ್ ಮೆಟ್ರೋ ಬೇರೆ ನಿಮ್ಗೆ ಗೊತ್ತು, ಇಲ್ಲಿ ತುಂಬಾ ಜನ ವರ್ಕ್ ಮಾಡೋದ್ರಿಂದ ಕಾಡು ಮನೆ ಸರ್ಕಲ್ ಹತ್ರ ಮೆಟ್ರೋ ಸ್ಟೇಷನ್ ಮಾಡ್ಕೊಡ್ತೀವಿ ಅಂತ ಲಾಸ್ಟ್ ಮೀಟಿಂಗ್ ಅಲ್ಲಿ DKC ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಫ್ಯೂಚರ್ ಏನಿದೆ ಮೆಟ್ರೋ ಬರ್ತಿದೆ. ಸೊ ಎಲ್ಲ ಹೋಗ್ತಾ ಬರ್ತು ಅಂದ್ರೆ ನೀವು ಹೇಳ್ತಿರೋದು ನೋಡಿ ಕಂಪ್ಲೀಟ್ಲಿ ಇವಾಗ ನೆಕ್ಸ್ಟ್ ಒಂದು 5 years ಫ್ಯೂಚರ್ ಅಲ್ಲಿ ನೋಡ್ತೀನಿ ಅಂದ್ರೆ ವಿತ್ ಕಂಪ್ಲೀಟ್ಲಿ ಇವ್ರಿಗೆ ಏನು ಇನ್ವೆಸ್ಟ್ ಮಾಡ್ತೀರಾ ಒಂದು ಡಬಲ್ ಬರ್ಬೋದಲ್ಲ ಸರ್? ಬಂದೇ ಬರುತ್ತೆ, ಖಂಡಿತ ಬರುತ್ತೆ ಸರ್. ಓಕೆ, ಅದ್ರಲ್ಲಿ ಡೌಟೇ ಬೇಡ. ಯಾಕಂದ್ರೆ ಇವಾಗ ಏನಾದ್ರು ಲೈಕ್ ಇವಾಗ ಕೆಲವರು ಒಂದು ಜನ ನೀವು ಟೊಯೋಟಾದಲ್ಲಿ ವರ್ಕ್ ಮಾಡ್ತಿರ್ತೀರಾ. ಸೊ ಮೊನ್ನೆ ಬೆಂಗಳೂರು ಸಿಟಿಯಿಂದ ಇಲ್ಲಿಗೆ ಬರೋಕ್ಕೆ ಯೋಚನೆ ಮಾಡ್ತಾರೆ. ಅಯ್ಯೋ 15 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಬರಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ನಿಯರ್ ಬೈ ಬೇಕಂತಂದ್ರೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಒಳ್ಳೆ ನಿಯರ್ ಬೈ ಲೊಕೇಶನ್ ಹುಡುಕೋರಿಗೆ ಆರಾಮಾಗಿ ಬರ್ಬೋದು. ನೀವು ಯಾರಾದರೂ ಒಂದು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಬಟ್ ಅಲ್ಟಿಮೇಟ್ ಆಗಿದೆ ಪ್ಲೇಸಸ್ ಮಾತ್ರ. ಸೊ ನಿಯರ್ ಬೈ ಟೊಯೋಟಾದಲ್ಲಿ ವರ್ಕ್ ಮಾಡ್ತಾರವ್ರಿಗೆ ಅದು ಇದೆ, ನಿಮಗೆ ಬಾಷಲ್ಲಿ ವರ್ಕ್ ಮಾಡ್ತಾರವ್ರಿಗೂ ನಿಯರ್ ಬೈ ಇದೆ. ಸೊ ಯಾರಾದರೂ ಹುಡುಕ್ತಾ ಇರೋರು ಬರ್ಬೋದು ಆರಾಮಾಗಿ ಇಲ್ಲಿಗೆ.
ಸೊ ಥ್ಯಾಂಕ್ ಯು ಸರ್, ಇಷ್ಟೋ ತನಕ ಪೇಷನ್ಸ್ ಇಂದ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ಸರ್ ಮೇಯ್ನ್ ಏನಂದರೆ ಕಸ್ಟಮರ್ಸ್ಗೆ ಫುಲ್ ಕ್ಯಾಶ್ ಅಂತೂ ತೊಗೊಳಕ್ಕಂತೂ ಯೋಚನೆ ಮಾಡಲ್ಲ. ಸೊ ಅವ್ರು ಏನು ಅಂದರೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಲೈಕ್ ಲೋನಲ್ಲಿ ನೋಡ್ತಾರೆ ಸರ್. ಸೊ ಲೋನ್ ಫೆಸಿಲಿಟೀಸ್ ಎಲ್ಲ ನಿಮ್ಮ ಹತ್ರ ಹೆಂಗೆ ಸರ್? ಸರ್ ಲೋನ್ ಫೆಸಿಲಿಟೀಸ್ ಬಂದು ನಿಮ್ಗೆ ಈಗ ಆಲ್ಮೋಸ್ಟ್ ಎಲ್ಲ ಲೀಡಿಂಗ್ ಬ್ಯಾಂಕ್ಸಲ್ಲೂ ನಮ್ದು ಅಪ್ರೂವಲ್ ಆಗಿದೆ. ಓಕೆ, ನೀವು ಮೇನ್ ನೋಡ್ಬೋದು SBI ಅಲ್ಲಿದೆ. ಓಕೆ, ಸೊ SBI ಬಂದು ನಿಮಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಮಾತ್ರನೇ ಅವ್ರು ಓಕೆ ಮಾಡಿ ಲೋನ್ಸ್ಗೆ ಇದು ಮಾಡೋದು, APF ಕೊಡೋದು ನಮಗೆ. ಹೌದು, ಯಾಕಂದರೆ ಅದು ಗೌರ್ಮೆಂಟ್ ಬ್ಯಾಂಕ್. ಹೌದು ಹೌದು. ಸೊ ಅದಕ್ಕೋಸ್ಕರ ಮೇನ್ ಡಾಕ್ಯುಮೆಂಟ್ಸ್ ನೋಡ್ತಾರೆ. ಆದ್ರಿಂದ ನಿಮ್ಗೆ SBI ಇದೆ, ICIC ಇದೆ, HDFC ಇದೆ, LIC ಇದೆ. ಓಕೆ, ಸೊ ಎಲ್ಲ ಲೀಡಿಂಗ್ ಬ್ಯಾಂಕ್ಸ್ ಅಲ್ಲೂ ಲೋನ್ಸ್ ಆಗೇ ಆಗುತ್ತೆ. ಓಕೆ, ನಾವು ಅಪ್ ಟು 75% ಗಂಟ ಲೋನ್ಸ್ ನಾವು ಮಾಡಿಸ್ಕೊಡ್ತೀವಿ. ಓಕೆ, ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ 80% ನಾವು ಮಾಡ್ಕೊಡ್ತೀವಿ. ಸೊ ಇದೆಲ್ಲ ಡಿಪೆಂಡ್ಸ್ ಅಪ್ಪ ನಾವು ಸಿಬಿಲ್ ಹೆಂಗಿರುತ್ತೆ ಅದ್ರ ಮೇಲೆ ವರ್ಕ್ ಆಗುತ್ತೆ. ಸೊ ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮಗೆ ಒಳ್ಳೆ ಲೋನ್ಸ್ ಕೂಡ, ಲೋನ್ ಅಮೌಂಟ್ಸ್ ಕೂಡ ನಿಮಗೆ ಜಾಸ್ತಿ ಬರುತ್ತೆ. ಸೊ ಆಮೇಲೆ ಸರ್ ಯಾವ ಡೈಮೆಂಡ್ಸು ಸದ್ಯಕ್ಕೆ ಇವಾಗ ಅವೈಲೇಬಲ್ ಇದೆ ಸರ್? ಸರ್ ಈಗ 40-60 ಇದೆ, 30-50 ಇದೆ, ಓಕೆ, 30-40 ಇದೆ. ಓಕೆ, ಹಾಗೆ ನಿಮಗೆ ಆಲ್ ಡೈಮೆನ್ಷನ್ ಅಲ್ಲೂ ಇದೆ. ಓಕೆ, ಸೊ ಡೈಮೆನ್ಷನ್ಸ್ ಇದಾವೆ. ಓಕೆ, ಸೊ ಕಾಲ್ ಮಾಡಿದ್ರೆ ಲೈಕ್ ಯಾವ ಡೈಮೆನ್ಷನ್ ಇದೆ ಅಂತ ಕಂಪ್ಲೀಟ್ಲಿ ನೀವು ಡೀಟೇಲ್ಸ್ ಇಸ್ಕೊಡ್ತೀರಾ? ಹೌದು, ಡೀಟೇಲ್ಸ್. ಸೊ ವಿಸಿಟಿಂಗ್ ಟೈಮ್ಸ್ ಏನಾದರೂ ಇದೆ ಸರ್? ಸರ್ ವಿಸಿಟಿಂಗ್ ಟೈಮ್ಸ್ ಅಂದರೆ ನಾವು ಸ್ಯಾಟರ್ಡೆ ಸಂಡೇಸ್ ಎವ್ರಿ ಟಿಲ್ ಈವ್ನಿಂಗ್ ಗಂಟೆ ಇಲ್ಲೇ ಇರ್ತೀವಿ ನಾವು. ಓಕೆ, ಸೊ ಅದ್ರ ವೀಕ್ ಡೇಸಲ್ಲಿ ಏನಾದರೂ ನೀವು ಅಕಸ್ಮಾತ್ ನೋಡಬೇಕು, ಲೇಔಟ್ ವಿಸಿಟ್ ಮಾಡಬೇಕು ಅಂದ್ರೆ ಬೇಕಾದ್ರೆ ನಾವು ಆವಾಗಲೂ ನಾವು ಅರೇಂಜ್ ಮಾಡ್ತೀವಿ. ಓಕೆ, ಸೊ ಅದರಲ್ಲಿ ಕಾಲ್ ಮಾಡ್ಕೊಂಡು ಬಂದರೆ ಬೆಸ್ಟ್. ಹೌದು, ಕಾಲ್ ಮಾಡ್ಕೊ ಬಂದರೆ ನಾವು ಅರೇಂಜ್ ಮಾಡ್ತೀವಿ ಸರ್. ಓಕೆ, ನೀವು ಕಾಲ್ ಮಾಡ್ಕೊಂಡು ಬಂದರೆ ನಿಮ್ಗೆ ಅರೇಂಜ್ ಕೂಡ ಮಾಡ್ಕೊಡ್ತಾರೆ. ಕಂಪ್ಲೀಟ್ಲಿ ಡೀಟೇಲ್ಸ್ ಲೈಕ್ ಇದರಲ್ಲಿ ಏನೇನು ಮಿಸ್ ಆಗಿರುತ್ತೋ ಕಂಪ್ಲೀಟ್ಲಿ ನಿಮಗೆ ಕಾಲಲ್ಲಿ ಅಥವಾ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದಾಗ ಕಂಪ್ಲೀಟ್ಲಿ ಅವರು ತಿಳಿಸ್ಕೊಡ್ತಾರೆ. ಡೀಟೇಲ್ಸ್ ನಾವು ಕಂಪ್ಲೀಟಾಗಿ ಶೇರ್ ಮಾಡ್ತೀವಿ. ಓಕೆ ಸರ್.